ನಾವು ಸಂತೋಷ್ ಎಂಬ ಚಿಕ್ಕ ಹುಡುಗನನ್ನು ಭೇಟಿಯಾಗೋಣ ಸರಿಯೇ? ಸಂತೋಷ್ಗೆ 10 ವರ್ಷ. ಕರ್ನಾಟಕದ ಮೈಸೂರಿನ ಬಳಿ ಇರುವ ಒಂದು ಚಿಕ್ಕ ಗ್ರಾಮದಲ್ಲಿ ನಂಜನಗೂಡಿನ ಸಮೀಪ ಅವನು ಒಂಟಿಯಾಗಿ ಜೀವಿಸುತ್ತಿದ್ದಾನೆ. ಅವನ ಮನೆ ಒಂದು ಚಿಕ್ಕ ಗುಡಿಸಲು ಮಾತ್ರ, ಬಿದಿರಿನ ಚಾವಣಿ ಮತ್ತು ಹಾಳಾದ ಚಾಪೆಯೊಂದಿಗೆ. ನೀರು ಮತ್ತು ವಿದ್ಯುತ್ ಸಾಮಾನ್ಯವಾಗಿ ಇರುವುದಿಲ್ಲ. ಸಂತೋಷ್ನ ಬಟ್ಟೆಗಳು ಯಾವಾಗಲೂ ಹರಿದು ಕೊಳಕಾಗಿರುತ್ತವೆ. ಶಾಲೆಯಲ್ಲಿ ಸ್ನೇಹಿತರು ಅವನ ಗೋಚರವನ್ನು ಕಂಡು ಗೇಲಿ ಮಾಡುತ್ತಾರೆ. ನಿನ್ನ ಶರ್ಟ್ ಏಕೆ ಹೀಗಿದೆ ಎಂದು ಕೇಳಿ ನಗುತ್ತಾರೆ. ಅವನ ಶಿಕ್ಷಕಿ ಲಕ್ಷ್ಮಿ ಮೇಡಂ ಸಂತೋಷ್ನ ಸ್ಥಿತಿಯನ್ನು ಕಂಡು ಕೋಪಗೊಂಡರು. ನಿನ್ನ ಅಮ್ಮನನ್ನು ನಾಳೆ ಕರೆತರಬೇಕು, ಇಲ್ಲದಿದ್ದರೆ ಶಾಲೆಯಿಂದ ಹೊರಗೆ ಹಾಕುತ್ತೇನೆ ಎಂದು ಗಟ್ಟಿಯಾಗಿ ಹೇಳಿದರು. ಸಂತೋಷ್ ಏನೂ ಮಾತನಾಡದೆ ತಲೆ ತಗ್ಗಿಸಿದ. ಅವನ ಹೃದಯ ಒಡೆದಿತು, ಏಕೆಂದರೆ ಅವನ ಅಮ್ಮ ಸುಧಾ ಸಾಯಲಾಗಿತ್ತು. ಒಂದು ದಿನ ಶಿಕ್ಷಕಿ ಮತ್ತೆ ಕೋಪಗೊಂಡಾಗ ಸಂತೋಷ್ ಕಣ್ಣೀರಿನೊಂದಿಗೆ ಓಡಿ ಗ್ರಾಮದ ಸ್ಮಶಾನಕ್ಕೆ ತಲುಪಿದ. ಅಮ್ಮನ ಸಮಾಧಿಯ ಮುಂದೆ ನಿಂತು ಅವನು ಅಳುತ್ತಾ, ಅಮ್ಮ, ನನಗೆ ಒಂಟಿಯಾಗಿ ಸಾಧ್ಯವಾಗುತ್ತಿಲ್ಲ, ಎದ್ದೇಳು ಎಂದ. ನಾವು ಸಂತೋಷ್ನ ಅಮ್ಮ ಸುಧಾಳ ಬಗ್ಗೆ ತಿಳಿಯೋಣ ಸರಿಯೇ? ಸುಧಾ 17ನೇ ವಯಸ್ಸಿನಲ್ಲಿ ಒಂದು ಅಪಘಾತದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡಳು. ಬಂಧುಗಳಿಲ್ಲದೆ ಅವಳು ಒಂಟಿಯಾಗಿ ಮೈಸೂರಿನ ನಗರಕ್ಕೆ ಹೊರಟಳು, ಹೊಸ ಜೀವನವನ್ನು ಹುಡುಕಲು. ಆದರೆ ನಗರ ಜೀವನವು ಬಡವಾದ ಹುಡುಗಿಗೆ ಕ್ರೂರವಾಗಿತ್ತು. ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿ ಚಾಮುಂಡಿ ಬೆಟ್ಟದ ಬಳಿಯ ಉದ್ಯಾನವನದಲ್ಲಿ ಅಥವಾ ಬಸ್ ನಿಲ್ದಾಣದಲ್ಲಿ ಮಲಗಿದಳು. ಆಹಾರವಿಲ್ಲದೆ ಹಸಿವನ್ನು ಸಹಿಸಿದಳು. ಒಂದು ದಿನ ಮೈಸೂರಿನ ಶ್ರೀಮಂತ ಮಹಿಳೆ ಪಾರ್ವತಿ ದೇವಿ ಅವಳನ್ನು ಕಂಡರು. ಸುಧಾಳ ದಯನೀಯ ಸ್ಥಿತಿಯನ್ನು ಕಂಡು ಪಾರ್ವತಿಗೆ ಕರುಣೆ ತೋರಿತು. ನಿನಗೆ ನನ್ನ ಮನೆಯಲ್ಲಿ ಕೆಲಸ ಕೊಡುತ್ತೇನೆ, ಒಂದು ಕೋಣೆಯನ್ನು ಕೊಡುತ್ತೇನೆ ಎಂದು ಪಾರ್ವತಿ ಹೇಳಿದರು. ಸುಧಾಗೆ ಅದು ಕನಸಿನಂತೆ ತೋರಿತು. ಅವಳು ಪಾರ್ವತಿಯ ಮನೆಯಲ್ಲಿ ಕೆಲಸ ಶುರು ಮಾಡಿದಳು. ಮನೆಯನ್ನು ಶುಚಿಗೊಳಿಸುವುದು, ಕರ್ನಾಟಕ ಶೈಲಿಯ ದೋಸೆ ಮತ್ತು ರಾಗಿ ಮುದ್ದೆಯನ್ನು ಬೇಯಿಸಿದಳು. ಪಾರ್ವತಿ ಮತ್ತು ಅವರ ಪತಿ ಸುಧಾಳನ್ನು ಕುಟುಂಬದ ಸದಸ್ಯನಂತೆ ಕಂಡರು. 2 ವರ್ಷಗಳ ನಂತರ ಪಾರ್ವತಿ ಸುಧಾಳನ್ನು ಬಹಳವಾಗಿ ನಂಬಿದರು. ನಿನಗೆ ನಮಗಿದ್ದ ಒಂದು ಚಿಕ್ಕ ಮನೆಯನ್ನು ಕೊಡುತ್ತೇನೆ, ಕಂತುಗಳಲ್ಲಿ ಹಣ ಕೊಡಬಹುದು ಎಂದು ಹೇಳಿದರು. ಮೈಸೂರಿನ ಒಂದು ಮೂಲೆಯಲ್ಲಿರುವ ಆ ಮನೆ ಸುಧಾಳ ಸ್ವಂತವಾಯಿತು. ಅವಳು ಸಂತೋಷದಿಂದ ಅಲ್ಲಿಗೆ ತೆರಳಿದಳು. ಕೆಲಸವನ್ನು ಮುಂದುವರೆಸಿದಳು. ಪಾರ್ವತಿಯ ಮನೆಯಿಂದ ಆಹಾರ ಮತ್ತು ಬಟ್ಟೆ ಶುಚಿಗೊಳಿಸುವ ಸೌಕರ್ಯವನ್ನು ಪಡೆದಳು. ಮನೆಯ ಕಂತಿಗೆ 80% ವೇತನ ತೆಗೆದುಕೊಂಡರೂ ಸುಧಾ ಸಂತೋಷವಾಗಿದ್ದಳು, ಏಕೆಂದರೆ ಅವಳಿಗೆ ಸ್ವಂತ ಮನೆಯಿತ್ತು. ಆದರೆ ಜೀವನ ಯಾವಾಗಲೂ ಒಳ್ಳೆಯದಾಗಿರುವುದಿಲ್ಲ, ಸರಿಯೇ? 2 ವರ್ಷಗಳ ನಂತರ ಪಾರ್ವತಿಯ ಮಗ ವಿಜಯ್ ವಿದೇಶದಿಂದ ಓದಿ ಮರಳಿದ. ವಿಜಯ್ ಶ್ರೀಮಂತ ಕುಟುಂಬದ ಗರ್ವಿಷ್ಠ ಯುವಕನಾಗಿದ್ದ. ಸುಧಾಳ ಸೌಂದರ್ಯ ಅವನನ್ನು ಆಕರ್ಷಿಸಿತು. ಅವಳ ನಿಷ್ಕಪಟತೆಯನ್ನು ದುರ್ಬಳಕೆ ಮಾಡಿಕೊಂಡು ವಿಜಯ್ ಅವಳನ್ನು ಪ್ರೀತಿಸುವಂತೆ ನಟಿಸಿದ. ನಿನ್ನನ್ನು ನಾನು ಮದುವೆಯಾಗುತ್ತೇನೆ ಎಂದು ಹೇಳಿ ಸುಧಾಳನ್ನು ಮೋಸಗೊಳಿಸಿದ. ಸುಧಾ ಅವನ ಮಾತುಗಳನ್ನು ನಂಬಿ ಪ್ರೀತಿಯಲ್ಲಿ ಬಿದ್ದಳು. 3 ತಿಂಗಳೊಳಗೆ ಸುಧಾ ಗರ್ಭಿಣಿಯಾದಳು. ಆದರೆ ವಿಜಯ್ ಆಗಲೇ ಬೇರೊಂದು ಹುಡುಗಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ. ಸುಧಾ ಪಾರ್ವತಿಗೆ ಸತ್ಯವನ್ನು ಹೇಳಿದಳು. ಪಾರ್ವತಿ ಕರುಣೆ ತೋರಿದರೂ ವಿಜಯ್ ನಿನ್ನನ್ನು ಮದುವೆಯಾಗುವುದಿಲ್ಲ, ಅವನ ಮದುವೆ ಒಂದು ಪ್ರಮುಖ ಕುಟುಂಬದೊಂದಿಗೆ ಎಂದು ಸ್ಪಷ್ಟಪಡಿಸಿದರು. ಒಂದು ರಾತ್ರಿ ಕುಡಿದು ಬಂದ ವಿಜಯ್ ಸುಧಾಳ ಮನೆಗೆ ಬಂದು ಬೆದರಿಕೆ ಹಾಕಿದ. ಇಲ್ಲಿಂದ ಓಡಿ ಹೋಗು, ಇಲ್ಲದಿದ್ದರೆ ನಿನ್ನ ಜೀವನವನ್ನು ನಾಶ ಮಾಡುತ್ತೇನೆ. ಸುಧಾ ಭಯಗೊಂಡು ಮನೆಯನ್ನು ಮಾರಿ ಸ್ವಲ್ಪ ಹಣದೊಂದಿಗೆ ಹಾಸನಕ್ಕೆ ಓಡಿಹೋದಳು. ಅಲ್ಲಿ ಒಂದು ಚಿಕ್ಕ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಳು. ಗರ್ಭಿಣಿಯಾಗಿದ್ದ ಅವಳು ಮೈಸೂರಿನ ದೇವರಾಜ ಮಾರ್ಕೆಟ್ಗೆ ಸಮಾನವಾದ ಹಾಸನದ ಒಂದು ಚಿಕ್ಕ ಮಾರ್ಕೆಟ್ನಲ್ಲಿ ತರಕಾರಿ ಮಾರಾಟ ಮಾಡಿ ಜೀವನವನ್ನು ಶುರು ಮಾಡಿದಳು. ಕೆಲಸ ಕಷ್ಟಕರವಾಗಿದ್ದರೂ ಅವಳು ತನ್ನ ಮಗುವಿಗಾಗಿ ಹೋರಾಡಿದಳು. ಸಂತೋಷ್ ಜನಿಸಿದಾಗ ಸುಧಾಗೆ ಅವನನ್ನು ಒಂಟಿಯಾಗಿ ಸಾಕಬೇಕಾಯಿತು. ಆಸ್ಪತ್ರೆಯಿಂದ ಮನೆಗೆ ಮರಳಿದಾಗ ಅವಳನ್ನು ಸ್ವಾಗತಿಸಲು ಯಾರೂ ಇರಲಿಲ್ಲ. ಆದರೂ ಸಂತೋಷ್ನನ್ನು ಕಂಡಾಗ ಅವಳಿಗೆ ಅಪಾರ ಸಂತೋಷವಾಯಿತು. ನಿನಗೆ ನಾನು ಒಳ್ಳೆಯ ಜೀವನವನ್ನು ಕೊಡುತ್ತೇನೆ ಎಂದು ಅವಳು ತನ್ನೊಳಗೆ ಭರವಸೆ ನೀಡಿದಳು. ಹಾಸನದಲ್ಲಿ ಸುಧಾಗೆ ರಮ್ಯಾ ಎಂಬ ಸ್ನೇಹಿತೆ ಸಿಕ್ಕಳು. ರಮ್ಯಾ ಸುಧಾಳ ನೆರೆಯವಳಾಗಿದ್ದಳು. ಅವರಿಬ್ಬರ ನಡುವೆ ಗಟ್ಟಿಯಾದ ಬಂಧನವು ರೂಪುಗೊಂಡಿತು. ರಮ್ಯಾ ಸುಧಾ ಕೆಲಸಕ್ಕೆ ಹೋಗುವಾಗ ಸಂತೋಷ್ನನ್ನು ನೋಡಿಕೊಂಡಳು. ಸಂತೋಷ್ 1 ವರ್ಷ ಪೂರೈಸಿದಾಗ ಸುಧಾ ಅವನನ್ನು ಮಾರ್ಕೆಟ್ಗೆ ಕರೆದೊಯ್ಯಲು ಶುರು ಮಾಡಿದಳು. ರಮ್ಯಾ ಕೂಡ ಅಲ್ಲಿ ಕೆಲಸ ಮಾಡಿದಳು. ಅವರು ಒಟ್ಟಿಗೆ ಸಂತೋಷ್ನನ್ನು ಕಾಳಜಿ ವಹಿಸಿದರು. ರಮ್ಯಳ ಕಾಮುಕ ರಾಜೇಶ್ ಒಬ್ಬ ಬ್ಯಾಂಕ್ ಉದ್ಯೋಗಿಯಾಗಿದ್ದ. ನಿನ್ನ ಮಗುವಿನ ಭವಿಷ್ಯಕ್ಕಾಗಿ ಒಂದು ಬ್ಯಾಂಕ್ ಖಾತೆ ತೆರೆ ಎಂದು ಅವನು ಸುಧಾಗೆ ಸಲಹೆ ನೀಡಿದ. ಸುಧಾ ಆ ಸಲಹೆಯನ್ನು ಸ್ವೀಕರಿಸಿದಳು. ಪ್ರತಿ ತಿಂಗಳು ಸ್ವಲ್ಪ ಹಣವನ್ನು ರಾಜೇಶ್ಗೆ ಕೊಟ್ಟಳು. ಅವನು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟ.
ಇದು ಸಂತೋಷ್ನ ಭವಿಷ್ಯಕ್ಕಾಗಿ ಎಂದು ಸುಧಾ ಆಶ್ವಾಸಗೊಂಡಳು. ಸಂತೋಷ್ 6 ವರ್ಷವಾದಾಗ ಸುಧಾ ಅವನನ್ನು ಹಾಸನದ ಒಂದು ಒಳ್ಳೆಯ ಶಾಲೆಗೆ ಸೇರಿಸಿದಳು. ದೊಡ್ಡ ಶುಲ್ಕವಿದ್ದರೂ ನಿನ್ನ ಶಿಕ್ಷಣವೇ ನನ್ನ ದೊಡ್ಡ ಕನಸು ಎಂದು ಅವಳು ಸಂತೋಷ್ಗೆ ಹೇಳಿದಳು. ಸುಧಾಳ ತರಕಾರಿ ವ್ಯಾಪಾರವು ಬೆಳೆಯಿತು. ಹಾಸನದಲ್ಲಿ ಹಲವು ಸ್ಥಳಗಳಲ್ಲಿ ಅವಳಿಗೆ ಅಂಗಡಿಗಳಿದ್ದವು. ರಾಜೇಶ್ ಅವಳ ವ್ಯಾಪಾರದ ಖಾತೆಗಳನ್ನು ನಿರ್ವಹಿಸಲು ಶುರು ಮಾಡಿದ. ನಿನ್ನ ವ್ಯಾಪಾರವನ್ನು ನಾನು ದೊಡ್ಡದಾಗಿಸುತ್ತೇನೆ ಎಂದು ಅವನು ಭರವಸೆ ನೀಡಿದ. ಆದರೆ ಶಾಲೆಯಲ್ಲಿ ಸಂತೋಷ್ನ ಸ್ನೇಹಿತರು ಅವನ ಅಮ್ಮನನ್ನು ಗೇಲಿ ಮಾಡಿದರು. ನಿನ್ನ ಅಮ್ಮ ತರಕಾರಿ ಮಾರಾಟಗಾರ್ತಿಯಲ್ವೇ ಎಂದು ಹೇಳಿದರು. ಸಂತೋಷ್ ಒಂಟಿಯಾದ, ದುಃಖಿತನಾದ. ಆದರೂ ಅವನ ಶಿಕ್ಷಕಿ ಲಕ್ಷ್ಮಿ ಸಂತೋಷ್ನ ಅಮ್ಮನ ಕಥೆಯನ್ನು ತಿಳಿದಾಗ ಅವನಿಗೆ ಸಹಾಯ ಮಾಡಿದರು. ಶಾಲೆಯ ಶುಲ್ಕದಲ್ಲಿ ರಿಯಾಯಿತಿ ಪಡೆದುಕೊಟ್ಟರು. ನೀನೊಬ್ಬ ಚತುರ ಹುಡುಗ, ನಿನ್ನ ಅಮ್ಮನ ಕಷ್ಟ ವ್ಯರ್ಥವಾಗುವುದಿಲ್ಲ ಎಂದು ಹೇಳಿದರು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ಸುಧಾಗೆ ಒಮ್ಮೆಲೆ ಅನಾರೋಗ್ಯ ಬಂತು. ತೀವ್ರವಾದ ತಲೆನೋವು ಮತ್ತು ಆಯಾಸ. 6 ತಿಂಗಳೊಳಗೆ ಅವಳಿಗೆ ಎದ್ದು ನಿಲ್ಲಲು ಸಾಧ್ಯವಾಗಲಿಲ್ಲ. ರಮ್ಯಾ, ಸುಧಾ ಮತ್ತು ಸಂತೋಷ್ನನ್ನು ಕಾಳಜಿ ವಹಿಸಿದಳು. ವ್ಯಾಪಾರ ಮತ್ತು ಸಂತೋಷ್ನ ಶಾಲೆಯ ಜವಾಬ್ದಾರಿಯನ್ನು ರಮ್ಯಾ ತೆಗೆದುಕೊಂಡಳು. ರಾಜೇಶ್, ನಿನ್ನ ಸ್ಥಿತಿಯಲ್ಲಿ ವ್ಯಾಪಾರದ ವಿಷಯಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಸುಧಾಗೆ ಒಂದು ಪವರ್ ಆಫ್ ಅಟಾರ್ನಿಯನ್ನು ಸಹಿ ಹಾಕಿಸಿದ. ಆದರೆ ಒಂದು ದಿನ ಸುಧಾ ಸಾಯಲಾಗಿತ್ತು. ವೈದ್ಯರಿಗೆ ರೋಗದ ಕಾರಣವನ್ನು ಕಂಡುಹಿಡಿಯಲಾಗಲಿಲ್ಲ. ರಮ್ಯಾ ಸಂತೋಷ್ಗೆ, ನಿನ್ನ ಅಮ್ಮ ಶಾಂತವಾದ ಸ್ಥಳದಲ್ಲಿ ವಿಶ್ರಾಂತಿಗೆ ಹೋಗಿದ್ದಾಳೆ ಎಂದು ಹೇಳಿದಳು. ಮರುದಿನ ಸುಧಾಳ ಅಂತ್ಯಕ್ರಿಯೆ ನಡೆಯಿತು. ಸಂತೋಷ್ ಅಳುತ್ತಲೇ ಇದ್ದ. 1 ವಾರದ ನಂತರ ಸಂತೋಷ್ ಎದ್ದಾಗ ರಮ್ಯಾ ಕಾಣಲಿಲ್ಲ. ಮನೆಯ ಸಾಮಾನುಗಳೆಲ್ಲವೂ ಕಾಣೆಯಾಗಿದ್ದವು. ಮೇಜಿನ ಮೇಲೆ ಒಂದು ಟಿಪ್ಪಣಿ: ಸಂತೋಷ್, ನಾನು 1 ತಿಂಗಳಿಗೆ ಹೋಗುತ್ತಿದ್ದೇನೆ, ಯಾರಿಗೂ ಹೇಳಬೇಡ, ಇಲ್ಲದಿದ್ದರೆ ನಿನ್ನನ್ನು ಅನಾಥಾಲಯಕ್ಕೆ ಕೊಂಡೊಯ್ಯುತ್ತಾರೆ. ತಿಂಗಳಾದರೂ ರಮ್ಯಾ ಮರಳಲಿಲ್ಲ. ಸಂತೋಷ್ ಒಂಟಿಯಾದ. ಸಾರ್ವಜನಿಕ ಕೊಳಾಯಿಯಿಂದ ನೀರು ತಂದ, ಕಸದ ರಾಶಿಯಿಂದ ಆಹಾರವನ್ನು ಹುಡುಕಿದ. ಶಾಲೆಗೆ ಹೋಗಲು ಪ್ರಯತ್ನಿಸಿದರೂ ತಡವಾಗಿ ತಲುಪಿದ. ಲಕ್ಷ್ಮೀ ಮೇಡಂ ನಿನ್ನ ಅಮ್ಮನಿಗೆ ನಿನ್ನನ್ನು ಶುಚಿಗೊಳಿಸಲು ಹೇಳು ಎಂದು ಟಿಪ್ಪಣಿ ಬರೆದರು. ಸಂತೋಷ್ ಏನೂ ಹೇಳಲಿಲ್ಲ, ತಲೆ ತಗ್ಗಿಸಿದ. ಒಂದು ದಿನ ಶಾಲೆಯಲ್ಲಿ ಒಂದು ಯೋಜನೆಯ ಪ್ರದರ್ಶನವಿತ್ತು. ಸಂತೋಷ್ಗೆ ಹಣವಿರಲಿಲ್ಲವಾದ್ದರಿಂದ ಯೋಜನೆಯನ್ನು ಮಾಡಲಾಗಲಿಲ್ಲ. ಲಕ್ಷ್ಮೀ ಮೇಡಂ ಕೋಪಗೊಂಡರು. ನಿನ್ನ ಅಮ್ಮನನ್ನು ನಾಳೆ ಕರೆತರಬೇಕು, ಇಲ್ಲದಿದ್ದರೆ ನಿನ್ನನ್ನು ಹೊರಗೆ ಹಾಕುತ್ತೇನೆ. ಸಂತೋಷ್ನ ಕಣ್ಣುಗಳು ತುಂಬಿ ಬಂದವು. ಅವನು ಓಡಿ ಸ್ಮಶಾನಕ್ಕೆ ತಲುಪಿ ಅಮ್ಮನ ಸಮಾಧಿಯ ಮುಂದೆ ಅಳುತ್ತಾ, ಅಮ್ಮ, ಏಕೆ ನನ್ನನ್ನು ಒಂಟಿಯಾಗಿ ಬಿಟ್ಟೆ ಎಂದ. ಸ್ಮಶಾನದ ಕಾವಲುಗಾರ ರಾಮು ಸಂತೋಷ್ನ ಅಳುವಿನ ಶಬ್ದವನ್ನು ಕೇಳಿ ಪೊಲೀಸರನ್ನು ಕರೆದ. ಪೊಲೀಸರು ಬಂದು ಸಂತೋಷ್ನನ್ನು ಠಾಣೆಗೆ ಕರೆದೊಯ್ದರು. ಲಕ್ಷ್ಮೀ ಮೇಡಂ ಸಂತೋಷ್ನ ಸ್ಥಿತಿಯನ್ನು ತಿಳಿದು ಆಘಾತಗೊಂಡರು. ಅವರು ಠಾಣೆಗೆ ಬಂದು, ಸಂತೋಷ್, ನನ್ನನ್ನು ಕ್ಷಮಿಸು, ನಿನ್ನ ಕಷ್ಟವನ್ನು ನಾನು ತಿಳಿದಿರಲಿಲ್ಲ ಎಂದು ಕಣ್ಣೀರಿನೊಂದಿಗೆ ಹೇಳಿದರು. ಸಂತೋಷ್ನ ಕಥೆ ಪತ್ರಿಕೆಗಳಲ್ಲಿ ಬಂದಿತು. ಕರ್ನಾಟಕದ ಜನರು ಅವನ ಕಥೆಯನ್ನು ತಿಳಿದರು. ಪೊಲೀಸರು ತನಿಖೆ ಶುರು ಮಾಡಿದರು. ಸುಧಾಳ ಮರಣವು ರೋಗದಿಂದಲ್ಲ, ವಿಷ ಕೊಟ್ಟದ್ದರಿಂದ ಎಂದು ಕಂಡುಹಿಡಿದರು. ರಮ್ಯಾ ಮತ್ತು ರಾಜೇಶ್ ಸುಧಾಳ ಹಣ ಮತ್ತು ವ್ಯಾಪಾರವನ್ನು ಕದ್ದು ಓಡಿಹೋಗಿದ್ದರು. ಪೊಲೀಸರು ಅವರನ್ನು ಹಿಡಿದು ಜೈಲಿಗೆ ಹಾಕಿದರು. ಲಕ್ಷ್ಮೀ ಮೇಡಂ ತಮ್ಮ ತಪ್ಪನ್ನು ಸರಿಪಡಿಸಲು ಸಂತೋಷ್ನನ್ನು ದತ್ತು ತೆಗೆದುಕೊಂಡರು. ನಿನ್ನ ಅಮ್ಮನ ಸ್ಥಾನವನ್ನು ತುಂಬಲಾರೆ, ಆದರೆ ನಿನ್ನನ್ನು ನನ್ನ ಮಗನಂತೆ ನೋಡಿಕೊಳ್ಳುತ್ತೇನೆ ಎಂದು ಅವರು ಹೇಳಿದರು. ಒಂದು ದಿನ ಪಾರ್ವತೀದೇವಿ ಟಿವಿಯಲ್ಲಿ ಸಂತೋಷ್ನ ಸುದ್ದಿಯನ್ನು ಕಂಡರು. ಈತನ ಮುಖ ನನ್ನ ವಿಜಯನಂತಿದೆ ಎಂದು ಆಘಾತಗೊಂಡರು. ಸಂತೋಷ್ನನ್ನು ನೇರವಾಗಿ ಭೇಟಿಯಾದಾಗ ಅವರಿಗೆ ಖಚಿತವಾಯಿತು, ಇವನು ತಮ್ಮ ಮೊಮ್ಮಗ. ಪಾರ್ವತಿ ಸಂತೋಷ್ನ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಅವನ ಶಿಕ್ಷಣ ಮತ್ತು ಇತರ ಅಗತ್ಯಗಳನ್ನು ತೆಗೆದುಕೊಂಡರು. ವಿಜಯ್ ಸಂತೋಷ್ನ ತಂದೆ ಅವನನ್ನು ಒಪ್ಪಿಕೊಳ್ಳಲಿಲ್ಲ. ನನಗೆ ಅವನೊಂದಿಗೆ ಯಾವ ಸಂಬಂಧವೂ ಇಲ್ಲ ಎಂದು ಹೇಳಿದ. ಸಂತೋಷ್ಗೆ ಅದು ನೋವುಂಟು ಮಾಡಿದರೂ ಲಕ್ಷ್ಮಿ ಮತ್ತು ಪಾರ್ವತಿಯ ಪ್ರೀತಿಯು ಅವನನ್ನು ಆಧರಿಸಿತು. ಪಾರ್ವತಿ ವಿಜಯನ ನಿಲುವಿನಿಂದ ನಿರಾಶೆಗೊಂಡರು. ಸಂತೋಷ್, ನೀನು ನಿನ್ನ ತಂದೆಯಂತಾಗಬೇಡ, ಒಳ್ಳೆಯ ಮನುಷ್ಯನಾಗಿ ಬೆಳೆ ಎಂದು ಹೇಳಿದರು. ಈಗ ಸಂತೋಷ್ಗೆ ಹೊಸ ಜೀವನವಿದೆ. ಲಕ್ಷ್ಮಿಯ ಪ್ರೀತಿ ಮತ್ತು ಪಾರ್ವತಿಯ ಬೆಂಬಲವು ಅವನನ್ನು ಬಲಪಡಿಸಿತು. ಅಮ್ಮ, ನಿನ್ನ ಕನಸುಗಳನ್ನು ನಾನು ನನಸು ಮಾಡುತ್ತೇನೆ ಎಂದು ಅವನು ಮನಸ್ಸಿನಲ್ಲಿ ಹೇಳಿದ. ನಾವೊಂದು ಪ್ರಶ್ನೆಯನ್ನು ಯೋಚಿಸೋಣ, ಸರಿಯೇ? ಸಂತೋಷ್ನ ಸ್ಥಾನದಲ್ಲಿದ್ದರೆ ನೀನು ನಿನ್ನ ತಂದೆಯನ್ನು ಹುಡುಕಿಕೊಂಡು ಹೋಗುತ್ತಿದ್ದೀಯೇ? ಅವನು ನಿನ್ನನ್ನು ತೊರೆದಿದ್ದಕ್ಕೆ ಕ್ಷಮಿಸುತ್ತಿದ್ದೀಯೇ?